ಸೊ ನನ್ನ ಓಲ್ಡ್ ಯೂಟ್ಯೂಬ್ ಚಾನಲ್ಗೆ ಆಲ್ಮೋಸ್ಟ್ ಅರೌಂಡ್ 600 to 700 ಸಬ್ಸ್ಕ್ರೈಬರ್ಸ್ ಇದ್ದರು. ಬಟ್ ಐ ಹ್ಯಾಡ್ ಟು ಡಿಲೀಟ್ ದಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಕೆಳಗಡೆ ಬಂದು ಕಮೆಂಟ್ ಮಾಡಿ. ನನಗೆ ಒಂದು ಚಿಕ್ಕ ಆಸೆ ಇತ್ತು. ಸೊ ನನ್ನ ಟ್ಯಾಲೆಂಟ್ಸ್ ಅಂತ ಬಂತಂತಂದರೆ ಸದ್ಯಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಒಳ್ಳೇದಾಗ್ತಿದೆ, ಹಾಗೆ ನೀವು ಎಲ್ರಿಗೂ ಒಳ್ಳೇದು ಬಯಸ್ತಿದ್ದೀರಾ ಅಂತ ತಿಳ್ಕೊತಾ ಈ ವಿಡಿಯೋನ ಶುರು ಮಾಡೋಣ. ಇವಾಗ ಆಲ್ಮೋಸ್ಟ್ ಟೈಮ್ 6:30 ಆಗಿದೆ. ಸೊ ಅದಕ್ಕೋಸ್ಕರ ನಾನು ಡಿನ್ನರ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಡಿನ್ನರ್ಗೆ ನಾನು ಹೆಲ್ದಿ ಪನ್ನೀರ್ ಬೌಲ್ನ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದ್ರ ರೆಸಿಪಿನ ಇವತ್ತು ಶೇರ್ ಮಾಡ್ಕೋತೀನಿ. ಈ ವಿಡಿಯೋನಲ್ಲಿ ನನ್ನ ಇಂಟ್ರೊಡಕ್ಷನ್ ಕೂಡ ಇರುತ್ತೆ. ಹಾಗೆ ನನ್ನ ಸುಮಾರು ಜನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನನ್ನ ಓಲ್ಡ್ ಯೂಟ್ಯೂಬ್ ಚಾನಲ್ ಬಗ್ಗೆ ಕೇಳ್ತಾ ಇದ್ದೀರಾ, ಏನಾಯಿತು ಓಲ್ಡ್ ಯೂಟ್ಯೂಬ್ ಚಾನಲ್ಗೆ ಅಂತ. ಸೊ ಅದಕ್ಕೆ ನಾನಿವತ್ತು ಆನ್ಸರ್ ಮಾಡ್ತೀನಿ ಈ ವಿಡಿಯೋನಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಿಕಾಸ್ ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆಗಿರೋದ್ರಿಂದ ವಿ ವಿಲ್ ಗೆಟ್ ಟು ನೋ ಈಚ್ ಅದರ್. ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇದ್ದಾಗೆ ಕೊನೆಯ ತನಕ ನೋಡಿ. ಏನೋ ಹೇಳೋದು ಮರ್ತೋಯ್ತಲ್ಲ, ಇದನ್ನ ಮಾತ್ರ ಮರೆಯೋಂಗೆ ಇಲ್ಲ. ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಾನಿವಾಗ 100 grams ಆಫ್ ನಾರ್ಮಲ್ ಪನ್ನೀರ್ ತೊಗೊಂಡು ಓಪನ್ ಮಾಡ್ತಾ ಇದ್ದೀನಿ. ಸೊ ಫಾರ್ ದಿಸ್ ನೌ ಲೆಟ್ಸ್ ಆ್ಯಡ್ ಸಮ್ ಚಿಲ್ಲಿ ಫ್ಲೇಕ್ಸ್. ಚಿಲ್ಲಿ ಫ್ಲೇಕ್ಸ್ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು 4 ಸೈಡು, ಹಾಗೆ ನೋಡ್ಕೋಬೇಕು 4 ಸೈಡ್ ಸ್ಪ್ರೆಡ್ ಆಗಿದೆಯೋ ಇಲ್ವೋ ಅಂತ. ನೌ ಲೆಟ್ಸ್ ಟೇಕ್ ಸಮ್ ಆರಿಗಾನೋ. ಘಾಟು. ದ ಸೇಮ್ ವೇ ಆರಿಗಾನೋ ಕೂಡ 4 ಸೈಡು ಸ್ಪ್ರೆಡ್ ಆಗಿರೋ ಥರ ನೋಡ್ಕೋಬೇಕು. ನಾವು ಲೆಟ್ಸ್ ಟೇಕ್ ಸಮ್ ಚಿಲ್ಲಿ ಸಾಸ್. ಆ್ಯಕ್ಚುಲಿ ನಾನು ಇದಕ್ಕೆ ಚಿಲ್ಲಿ ಆಯಿಲ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಚಿಲ್ಲಿ ಆಯಿಲ್ ನನಗೆ ಸದ್ಯಕ್ಕೆ ಸಿಕ್ಕಲಿಲ್ಲ. ಹಾಗಾಗಿ ನಾನು ಜಸ್ಟ್ ಚಿಲ್ಲಿ ಸಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಪ್ರೆಡಿಂಗ್ ಚಿಲ್ಲಿ ಸಾಸ್ ಜಸ್ಟ್ ಲೈಕ್ ದ್ಯಾಟ್ ವೆರಿ ಸ್ಮೂತ್ಲಿ ಆಲ್ ದ 4 sides. ಇವಾಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದ್ರ ಮೇಲೆ ಬಟರ್ ಹಾಕೋಣ. ಬಟರ್ ಪ್ಯಾನ್ ಫುಲ್ ಸ್ಪ್ರೆಡ್ ಆಗಬೇಕು. ಅದಾದಮೇಲೆ ಪನ್ನೀರನ್ನ ಇಟ್ಟು ಫುಲ್ 4 ಸೈಡು ರೋಸ್ಟ್ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳೋಣ. ನನಗೆ ಸರಿಯಾದ ಒಂದು ಇನ್ಸ್ಟ್ರೂಮೆಂಟ್ ಸಿಕ್ಕಲಿಲ್ಲ ಇದನ್ನು ಫ್ಲಿಪ್ ಮಾಡೋಕ್ಕೆ. ಸೊ ಹಾಗಾಗಿ ನಾನು ಚಾಕು ಮತ್ತು ಸ್ಪೂನಿಂದ ಫ್ಲಿಪ್ ಮಾಡ್ಕೊತಿದ್ದೀನಿ. ಪನ್ನೀರ್ ಜೊತೆಗೆ ಇವತ್ತು ನಾವು ಬೀಟ್ರೂಟ್ ಸಲಾಡ್ನ ಮಾಡ್ತಾಯಿದ್ದೀವಿ. ಸೊ ಬೀಟ್ರೂಟ್ ಸಲಾಡ್ ಮಾಡೋದಕ್ಕೆ 1 cup ಕರ್ಡ್, ಚಾಪ್ಡ್ ಬೀಟ್ರೂಟ್, ಸಮ್ ಸಾಲ್ಟ್, ಹಾಗೆಯೇ ಕೊರಿಯಾಂಡರ್ ಲೀವ್ಸ್. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಸ್ಟಿರಪ್ ಮಾಡಬೇಕು. Wow, I love the way it turning into pink color. Seriously, it's so cute. ಮತ್ತು ಇದಕ್ಕೆ ತಡ್ಕ ಮಾಡ್ಕೊಬೇಕು. ತಡ್ಕ ಮಾಡ್ಕೊಳ್ಳೋದಕ್ಕೆ ಗೀ, ಕರಿ ಲೀವ್ಸ್ ಮತ್ತು ಚನ್ನ ದಾಲ್ ಇದ್ದರೆ ಸಾಕು. ಇವಾಗ ಒಂದು ಪ್ಲೇಟ್ ತೊಗೊಂಡು ಪನ್ನೀರನ್ನ ಪ್ಲೇಟ್ ಮೇಲಿಟ್ಟು ಮಾಡ್ಕೊಂಡಿರೋ ಬೀಟ್ರೂಟ್ ಸಲಾಡ್ನ ಸರ್ವ್ ಮಾಡ್ಕೊಳ್ಳೋಣ. ವಾವ್, ಇಟ್ಸ್ ಲುಕಿಂಗ್ ಸೋ ಯಮ್ಮಿ. ಟೇಸ್ಟ್ ಗೊತ್ತಿಲ್ಲ ಹೇಗಿರುತ್ತೆ ಅಂತ, ಬಿಕಾಸ್ ನಾನು ಆಲ್ರೆಡಿ ಆಗಲೇ ಹೇಳ್ದಾಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಇಟ್ಸ್ ಟೇಸ್ಟಿಂಗ್ ಟೈಮ್. ಕಮ್ ಆನ್, ಲೆಟ್ಸ್ ಟೇಸ್ಟ್. ಸೂಪರ್ಬ್. ನಾನು ಜಸ್ಟ್ ಇವಾಗ ತಾನೇ ನಾನು ಡಿನ್ನರ್ ಮುಗಿಸಿದ್ದೀನಿ. ಸೊ ಟೇಸ್ಟ್ ಬಗ್ಗೆ ಹೇಳೋದಾದರೆ ಇಟ್ ವಾಸ್ ಟೇಸ್ಟಿಂಗ್ ಸೋ ಯಮ್ಮಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು. ಆ್ಯಕ್ಚುಲಿ ರೆಸಿಪಿ ನನ್ನ ಮೈಂಡಲ್ಲಿ ಇತ್ತು, ಬಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವಾಗ ಟ್ರೈ ಮಾಡಿ ತಿಂದಾದಮೇಲೆ ಐ ಯೂಸ್ ಟು ಐ ವಾಂಟ್ ಟು ರಿಪೀಟ್ ದಿಸ್ ರೆಸಿಪಿ ಇನ್ ಫ್ಯೂಚರ್ ಡೇಸ್ ಆಲ್ಸೋ. ಯಾರೆಲ್ಲ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿದ್ದೀರಾ ಅವ್ರಿಗೆ ಒಳ್ಳೆ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಪನ್ನೀರ್ ತೊಗೋಬೇಕಂತಂದರೆ ಅದರಲ್ಲಿ
ಲೋ ಫ್ಯಾಟ್ ಪನ್ನೀರ್ ಸಹ ಬರುತ್ತೆ. ಸೊ ಅದು ತೊಗೊಂಡ್ರೂ ಕ್ಯಾಲರೀಸ್ ಲೆಸ್ ಕೌಂಟ್ ಆಗುತ್ತೆ ಅಂತ ಅನ್ಕೋತೀನಿ. ನಾನು ತೊಗೊಂಡು ನಾರ್ಮಲ್ ಪನ್ನೀರ್ ಅಷ್ಟೇ. ಸೊ ಇಟ್ ವಾಸ್ ಸೋ ಗುಡ್. ನೀವು ಟೇಸ್ಟ್ ಮಾಡಿ. ಸೊ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋ ಕೆಳಗಡೆ ಬಂದು ಕಮೆಂಟ್ ಮಾಡಿ. ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಮೈ ಇಂಟ್ರೊಡಕ್ಷನ್ ಪಾರ್ಟ್. ನನ್ನ ಹೆಸರು ಸಿಂಧು ಅಂತ. ಸೊ ಐ ಆಮ್ ಕಮಿಂಗ್ ಫ್ರಮ್ ಅ ಪರ್ಟಿಕ್ಯುಲರ್ಲಿ ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್ ಆಫ್ ಲಾ. ಸದ್ಯಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಯಾಕಂತಂದರೆ ನನ್ನ ಎಜುಕೇಷನ್ ಮುಗಿಸಿದ ತಕ್ಷಣವೇ ನನ್ನ ಮದುವೆ ಆಯಿತು. ಮದುವೆ ಆಗಿದ ನಂತರನೇ ನನ್ನ ಹಿಂದೆ ದ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ ಆಫ್ ಮೈ ಲೈಫ್ ಅಂದರೆ ನನ್ನ ಮಗಳು ನನ್ನ ಜೀವನದಲ್ಲಿ ಬಂದಳು. ನನ್ನ ಮಗಳಿಗೆ ಇವಾಗ 1 ವರ್ಷ ಆಗಿದೆ. ಅವಳ ಜೊತೆ ಒಂದು ಕ್ಷಣನೂ ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಮನೆಯಲ್ಲೇ ಅವಳನ್ನ ನೋಡಿಕೊಂಡು ಆರಾಮಾಗಿ ರೆಸ್ಟ್ ತೊಗೋತಾ ಇದ್ದೀನಿ. ಯಾರಾದರೂ ಬಂದು ನನಗೆ ಯಾಕೆ ನೀನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ಯಾ ಅಂತ ಕೇಳಿದರೆ, ಐ ಆಲ್ವೇಸ್ ಹ್ಯಾವ್ ಅ ಡಿಸೈರ್ ಟು ಗೆಟ್ ವೆಲ್ ನೋನ್. ಅಂದರೆ ಜನಕ್ಕೆ ಪರಿಚಯ ಆಗಬೇಕು ಅಂತ ನನಗೆ ಒಂದು ಚಿಕ್ಕ ಆಸೆ ಇತ್ತು. ಸೊ ನನ್ನ ಟ್ಯಾಲೆಂಟ್ಸ್ ಅಂತ ಬಂತಂತಂದರೆ ಐ ಆಮ್ ಆನ್ ಆ್ಯಾವ್ರೇಜ್ ಸಿಂಗರ್. ಇಲ್ಲಿವರೆಗೂ ಎಲ್ಲರೂ ಹೇಳ್ಕೊಂಬರ್ತಿರೋ ಥರ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ಆ್ಯಾವ್ರೇಜಾಗಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ. ಹಾಗೆ ನನಗೆ ಇವಾಗ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಬರ್ತಿದೆ. ಬಿಕಾಸ್ ನನ್ನ ಮಗಳು ಬಂದಮೇಲೆ ಅಟ್ಲೀಸ್ಟ್ ಅವಳು ಏನು ಕೇಳ್ತಾಳೆ ಅದನ್ನಾದರೂ ನನ್ನ ಕೈಲಿ ಮಾಡಿ ಕೊಡಬೇಕು ಅನ್ನೋ ಒಂದು ಶಕ್ತಿ ಆದರೂ ಇರಬೇಕು ಕುಕ್ಕಿಂಗಲ್ಲಿ. ಶಕ್ತಿ ಆಸಕ್ತಿ ಎರಡೂ ಇರಬೇಕು. ಸೊ ಹಾಗಾಗಿ ಇವಾಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ ಕುಕ್ಕಿಂಗಲ್ಲಿ. ಆವಾಗ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಂಗೆ ಅನಿಸ್ತು ಐ ಶುಡ್ ಶೇರ್ ದೀಸ್ ಥಿಂಗ್ಸ್ ವಿತ್ ಪೀಪಲ್. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಭಯ ಇತ್ತು, ಯಾರೇನು ಅನ್ಕೊಂಡ್ಬಿಡ್ತಾರಪ್ಪ ಅಂತ. ಬಟ್ ವಿ ಶುಡ್ ನಾಟ್ ಆಲ್ವೇಸ್ ಬಿ ಇನ್ ದ್ಯಾಟ್ ಕಂಫರ್ಟ್ ಝೋನ್. ನಮ್ಮ ಕಂಫರ್ಟ್ ಝೋನಿಂದ ಬಂದು ಔಟ್ ಆಫ್ ದ ಬಾಕ್ಸ್ ಏನಾಗುತ್ತೆ ಅದನ್ನು ಮಾಡಬೇಕು. ಸೊ ಹಾಗಾಗಿ ಇದೊಂದು ಚಿಕ್ಕ ಪ್ರಯತ್ನ. ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೇಳ್ತಿರೋ ಹಾಗೆ ನನ್ನ ಓಲ್ಡ್ ಯೂಟ್ಯೂಬ್ ಚಾನಲ್ ಇತ್ತು. ನಾನು 2023ನಲ್ಲಿ ಒಂದು ಚಾನಲ್ನ ಓಪನ್ ಮಾಡಿದ್ದೆ, ಯೂಟ್ಯೂಬ್ ಚಾನಲ್ನ. ಬಟ್ ಅದು 1 ಇಯರ್ ಒಳಗಡೆ ಏನಿರುತ್ತೆ ಮಾನಿಟೈಸೇಷನ್ ಕ್ರೈಟೀರಿಯಾ, ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ನಾನು. ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ನಾನು ಮದುವೆ ಆದಮೇಲೆ ನಾನು ರಾಯಚೂರಿಗೆ ಹೋಗಬೇಕಿತ್ತು. ದಟ್ ಈಸ್ ಮೈ ಮ್ಯಾಟ್ರಿಮೋನಿಯಲ್ ಟೌನ್. ಅಲ್ಲಿಗೆ ಹೋಗಬೇಕಿತ್ತು. ಮತ್ತು ಅಲ್ಲಿಂದ ಇಲ್ಲಿಗೆ ಬಂದು ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ನೋಷ್ಟರಲ್ಲಿ ನನಗೆ ಮಗಳು ಬಂದಳು. ಸೊ ಹಾಗಾಗಿ ಆಗಲಿಲ್ಲ ನನಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ. ಅದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಯಾವ ಥರ ಏನು ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ. ಸೊ ಟೈಮ್ ತೊಗೊಂಡು ನಾನಿವಾಗ ಒಂದೊಂದಾಗಿ ಕಲ್ತ್ಕೊಂಡು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು. ಸೊ ಕನ್ಸಿಸ್ಟೆಂಟಾಗಿ ಇರಬೇಕು ಅಂತ ಅನ್ಕೋತಿದ್ದೀನಿ. ಕನ್ಸಿಸ್ಟೆನ್ಸಿ ಇದ್ರೇ ಏನೊಂದು ಒಳ್ಳೆ ರಿಸಲ್ಟ್ ಅಂತ ಏನು ಬರುತ್ತೆ ಅದು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಅಂತ ನನಗೆ ಅರ್ಥ ಆಗಿದೆ ಇವಾಗ. ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ ಇವಾಗ, ಸೊ ದಿಸ್ ಇಸ್ ಒನ್ ಆಫ್ ದ ಏನಂತಾರೆ ಲೋ ಕೀ ಅಂತಲೇ ಹೇಳ್ಬೋದು. ಸೊ ಆಲ್ ದಿ ಬೆಸ್ಟ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ 2025ನಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಸೊ ನನ್ನ ಓಲ್ಡ್ ಯೂಟ್ಯೂಬ್ ಚಾನಲ್ಗೆ ಆಲ್ಮೋಸ್ಟ್ ಅರೌಂಡ್ 600 to 700 ಸಬ್ಸ್ಕ್ರೈಬರ್ಸ್ ಇದ್ದರು. ಬಟ್ ಐ ಹ್ಯಾಡ್ ಟು ಡಿಲೀಟ್ ದಟ್ ಯೂಟ್ಯೂಬ್ ಚಾನಲ್. ವೆರಿ ಸ್ಯಾಡ್ ಥಿಂಗ್, ಡಿಸಪಾಯಿಂಟ್ ಆಯಿತು ನನಗೆ. ಬಟ್ ಈ ಚಾನಲ್ಗೂ ಅದೇ ಥರ ಒಂದು ಲವ್ ಆ್ಯಂಡ್ ಸಪೋರ್ಟ್ ಸಿಕ್ಕುತ್ತೆ ಅಂತ ನಾನು ಅನ್ಕೋತಿದ್ದೀನಿ. ಮುಂದೆ ಯಾವ ಥರ ವೀಡಿಯೋಸ್ನ ನೋಡ್ಬೋದು ಅಂತಂದರೆ, ಆಫ್ಕೋರ್ಸ್ ನಾನು ಆವಾಗಲೇ ಹೇಳ್ದಾಗೆ ನವ್ ಆಮ್ ಅ ನ್ಯೂ ಮಾಮ್. ಸೊ ಹಾಗಾಗಿ ಆ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಯು ಆಲ್ ನೋ, ಯಾರೆಲ್ಲ ಹೊಸದಾಗಿ ತಾಯಂದ್ರಾಗಿದ್ದೀರಾ ಅವ್ರಿಗೆಲ್ಲ ಎಷ್ಟು ಕಷ್ಟ ಇದೆ ಮಕ್ಕಳನ್ನ ನೋಡ್ಕೊಳ್ಳೋದು. ಆ್ಯಂಡ್ ಎವ್ರಿ ಡೇ ಯು ವಿಲ್ ಬಿ ಲರ್ನಿಂಗ್ ಸಮಥಿಂಗ್ ಟು ನರಿಶ್ ಯುವರ್ ಬೇಬಿ. ಸೊ ಹಾಗಾಗಿ ನನ್ನ ಲೈಫಲ್ಲಿ ಏನಾಗ್ತಿದೆ ಅನ್ನೋದನ್ನು ನಾನು ಶೇರ್ ಮಾಡ್ಕೋತಿರ್ತೀನಿ. ಹಾಗೆ ನಮ್ಮಮ್ಮ ಮತ್ತು ನಮ್ಮ ಅತ್ತೆಯವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮಮ್ಮ ಶಿ ಈಸ್ ಆಫ್ ಸೌತ್ ಇಂಡಿಯನ್ ಕೈಂಡ್. ನಮ್ಮ ಅತ್ತೆ ಬಂತಂದರೆ ಶಿ ಈಸ್ ಉತ್ತರ ಕರ್ನಾಟಕ ಪ್ಲಸ್ ಹೈದ್ರಾಬಾದ್ ಆಂಧ್ರ ಸ್ಟೈಲಲ್ಲೆಲ್ಲ ಅಡುಗೆ ಮಾಡ್ತಾಯಿರ್ತಾರೆ. ಸೊ ನನಗೆ ಅವರ ಒಂದು ಏನು ಫುಡ್ ಸ್ಟೈಲ್ ಏನಿದೆ, ಕುಕ್ಕಿಂಗ್ ಫುಡ್ ಸ್ಟೈಲ್ ನನಗೆ ಅಷ್ಟಾಗಿ ನಾಲೆಡ್ಜ್ ಇಲ್ಲ. ಬಟ್ ನಮ್ಮಮ್ಮ ಏನು ಮಾಡ್ತಾರೆ, ಅಟ್ಲೀಸ್ಟ್ ಬೇಸಿಕ್ ಥಿಂಗ್ಸ್ ಆದರೂ ನಾನು ತಿಳ್ಕೊಂಡಿದ್ದೀನಿ. ಸೊ ಅವ್ರ ಜೊತೆ ವ್ಲಾಗ್ಸ್ ಮಾಡೋದಾಗಲಿ ಮಾಡ್ತಾ ಇರ್ತೀನಿ. ಸೊ ಟ್ರಾವೆಲಿಂಗಲ್ಲಿ ನನಗೆ ಇಂಟ್ರೆಸ್ಟ್ ಇದೆ. ಆವಾಗವಾಗ ಟ್ರಾವೆಲಿಂಗ್ ಟೈಮ್ ಸಿಕ್ಕಿದಾಗ ಟ್ರಾವೆಲ್ ಮಾಡಿದಾಗ ಆ ವ್ಲಾಗ್ಸ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಸೊ ಐ ವುಡ್ ಲೈಕ್ ಟು ಕೀಪ್ ದಿಸ್ ವಿಡಿಯೋ ಟು ಬಿ ವೆರಿ ಇನ್ಫಾರ್ಮೇಟಿವ್, ಎಂಟರ್ಟೈನಿಂಗ್ ಆ್ಯಂಡ್ ಆಲ್ಸೋ ದ ಫನ್. ಸೊ ನನ್ನ ಒಂದು ಯೂಟ್ಯೂಬ್ ಜರ್ನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್
ಶೋ ಸಮ್ ಲವ್ ಬೈ ಸಬ್ಸ್ಕ್ರೈಬಿಂಗ್, ಲೈಕಿಂಗ್ ಆ್ಯಂಡ್ ಕಮೆಂಟಿಂಗ್. ಏನೇ ಒಂದು ನಾನು ಮಿಸ್ಟೇಕ್ ಮಾಡಿದ್ರು ಪ್ಲೀಸ್ ನನಗೆ ಬಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಒಂದು ಯೂಟ್ಯೂಬ್ ಜರ್ನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಶೋ ಸಮ್ ಲವ್ ಬೈ ಸಬ್ಸ್ಕ್ರೈಬಿಂಗ್, ಲೈಕಿಂಗ್, ಕಮೆಂಟಿಂಗ್ ಆ್ಯಂಡ್ ಶೇರಿಂಗ್ ಮೈ ವಿಡಿಯೋಸ್. ಆ್ಯಂಡ್ ಈ ವಿಡಿಯೋನೂ ಅಷ್ಟೇ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ and looking forward to meet you all in my next video. Thank you so much for your time for watching my video. Bye bye.